ಅಹಲ್ಯಾಬಾಯಿ ಹೋಲ್ಕರ್ ಪುಟ್ಟ ಹುಡುಗಿ ಆಗಿದ್ದಾಗ್ಲಿಂದಾನು ಸಾಕಷ್ಟು ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಧೈರ್ಯವಂತೆ, ಯಾವಾಗ್ಲೂ ಧರ್ಮದ ದಾರಿನಲ್ಲಿ ನಡೀತಾ ಇದ್ಲು, ದೈವ ಭಕ್ತಿ. ಅಹಲ್ಯಾಬಾಯಿ ಅವರಿಗೆ 29 ವರ್ಷ ಇರುವಾಗ್ಲೇನೆ ಪತಿಯ ಮೃತ್ಯು ಆಗೋಗ್ಬಿಡುತ್ತೆ. ನೀನು ನನ್ನ ಮಗನಿಗೆ ಸಮಾನ, ನನ್ನ ಆಡಳಿತದಲ್ಲಿ ನೀನು ಕೈ ಜೋಡಿಸು, ಬಾ ನನ್ನ ಜೊತೆ ನಿಂತು ನಮ್ಮ ರಾಜ್ಯವನ್ನು ನಾವು ಕಾಪಾಡೋಣ. ಒಂದು ಹೆಣ್ಣು ಮಕ್ಕಳ ಸೈನ್ಯವನ್ನ ತಯಾರು ಮಾಡಿ, ಇದು ಅಬಲೆ ಆಡೋ ಮಾತಾ, ಇದು ಒಂದು ಸಿಂಹಿಣಿಯ ಮಾತಿನಂತಿದೆ. ಇದು ಕಾಶಿ ವಿಶ್ವನಾಥನ ಮಂದಿರದಲ್ಲಿ ವಿಶ್ವನಾಥನ ದರ್ಶನ ಮಾಡ್ತೀವಿ, ಅದಕ್ಕೆ ಮೂಲ ಕಾರಣ ಅಹಲ್ಯಾಬಾಯಿ ಹೋಲ್ಕರ್. ಅಹಲ್ಯಾಬಾಯಿ ಹೋಲ್ಕರ್ ಪುಟ್ಟ ಹುಡುಗಿ ಆಗಿದ್ದಾಗ್ಲಿಂದಾನು ಸಾಕಷ್ಟು ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಆ ಹುಡುಗಿ ಧೈರ್ಯವಂತೆ, ಹುಡುಗಿ ಯಾವಾಗಲೂ ಧರ್ಮದ ದಾರಿನಲ್ಲಿ ನಡೀತಾ ಇದ್ಲು, ದೈವ ಭಕ್ತಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಈ ರೀತಿಯಾದಂಥ ಬೇಕಾದಷ್ಟು ಅಂಶಗಳನ್ನ ತಮ್ಮ ಸುತ್ತಮುತ್ತ ಇದ್ದಂಥ ಜನಗಳು ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ಗಮನಿಸ್ತಾ ಇದ್ರು. ಅದನ್ನ ಮಗುವಿನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ರು. ಅವರ ತಂದೆ ಕೂಡ ಅವರ ಪ್ರಾಂತ್ಯದಲ್ಲಿ, ಅವರ ಊರಿನಲ್ಲಿ ಒಬ್ಬರು ಮುಖ್ಯಸ್ಥರಾಗಿದ್ದರು. ಹೀಗೆ ಈ ಹುಡುಗಿ ಒಂದು 9 ವರ್ಷದ ವಯಸ್ಸಿನಲ್ಲಿರುವಾಗ ಒಂದು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ, ಶಿವನ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ. ಮತ್ತೆ ಈ ಹುಡುಗಿಯ ನಡವಳಿಕೆಯನ್ನ ಅದೇ ಟೈಮ್ಗೆ ಅಲ್ಲಿ ಬಂದಿದ್ದಂಥ ಮಲ್ಹರ್ ರಾವ್ ಹೋಲ್ಕರ್ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೋಲ್ಕರ್ ಒಂದು ಮನೆತನದ ಸಂಸ್ಥಾಪಕರಾಗ್ತಾರೆ. ಅಂದರೆ ಪೇಶ್ವಾ ಬಾಜಿರಾಯರಿಂದ ಸುಬೇದಾರಿಯನ್ನ ಪಡೆದು ಹೋಲ್ಕರ್ ಆಡಳಿತವನ್ನು ಶುರು ಮಾಡಿದವರು ಮಲ್ಹರ್ ರಾವ್ ಹೋಲ್ಕರ್ ಅಹಲ್ಯಾಬಾಯಿಯವರ ತಂದೆಯವರ ಸ್ನೇಹಿತರು ಕೂಡ ಆಗಿರ್ತಾರೆ. ಸೊ ಇವರು ಮಲ್ಹರ್ ರಾವ್ ಹೋಲ್ಕರ್ ಇವರು ಊರಿಗೆ ಬಂದಿದ್ದಾಗ, ಅಹಲ್ಯಾಬಾಯಿ ಅವರು ಊರಿಗೆ ಬಂದಾಗ ಅವ್ರ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ಅವ್ರ ತಂದೆಯವರು ಹೇಳಿರ್ತಾರೆ. ಯಾರು? ಅಹಲ್ಯಾಬಾಯಿ ಅವರ ತಂದೆಯವರು ಮಲ್ಹರ್ ರಾವ್ ಹೋಲ್ಕರ್ ಅವರನ್ನ ನಮ್ಮ ಮನೆಯಲ್ಲಿ ಬಂದು ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಈ ಮಗುವಿನ ಚಟುವಟಿಕೆಯನ್ನ ನೋಡ್ತಾ, ಮಗುವಿನಲ್ಲಿರುವಂತಹ ಉತ್ಸಾಹ, ತೇಜಸ್ಸನ್ನು ಗಮನಿಸಿದಾಗ ಮಲ್ಹರ್ ರಾವ್ ಹೋಲ್ಕರ್ ಅವ್ರಿಗೆ ಅನ್ಸುತ್ತೆ, ಈ ಮಗು ಯಾಕೆ ನನ್ನ ಸೊಸೆ ಆಗಬಾರ್ದು, ನನ್ನ ಮಗನಿಗೆ ಈ ಮಗುವನ್ನು ಯಾಕೆ ನಾವು ಮದುವೆ ಮಾಡ್ಕೊಳ್ಬಾರ್ದು ಅಂತ ಅನ್ಸುತ್ತೆ. ಆವಾಗಿನ ಪರಿಸ್ಥಿತಿಗಳು, ಆವಾಗಿನ ಪದ್ಧತಿಗಳ ಪ್ರಕಾರ ಮಗು 9 ವರ್ಷದ ಹುಡುಗಿಯನ್ನೇ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಮದುವೆ ಮಾಡಿಕೊಂಡು ಹೋಲ್ಕರ್ ಮನೆತನಕ್ಕೆ, ಹೋಲ್ಕರ್ ಕುಟುಂಬದ ಸೊಸೆಯಾಗಿ ಅಹಲ್ಯಾಬಾಯಿ ಅವರು ಹೋಗ್ತಾರೆ. ಇಲ್ಲಿಂದ ಹೋದ್ಮೇಲೆ ಮಾವನ ಆಡಳಿತದ ವೈಖರಿಯನ್ನ ನೋಡ್ತಾ ಬೆಳಿತಾರೆ. ತಮ್ಮ ಅತ್ತೆ ಗೌತಮಾಬಾಯಿ ಅಂತ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಬೇಕಾದಷ್ಟು ವಿಚಾರಗಳ ಬಗ್ಗೆ ತಿಳುವಳಿಕೆ ಬರುತ್ತೆ. ಆದರ್ಶಗಳು, ಧರ್ಮ, ಬೇರೆ ಬೇರೆ ವಿಷಯಗಳು, ಆಡಳಿತದ ಬಗ್ಗೆ ಎಲ್ಲ ಚರ್ಚೆಗಳು. ಗೌತಮಬಾಯಿಯವರ ಇನ್ಫ್ಲೂಯೆನ್ಸ್, ಗೌತಮಬಾಯಿಯವರ ಪ್ರಭಾವ ಅಹಲ್ಯಾಬಾಯಿಯವರ ಮೇಲೆ ಹೆಚ್ಚಿನಾಗಿರುತ್ತೆ. ಸೊ ಗೌತಮಬಾಯಿ ತಮ್ಮ ಅತ್ತೆಯವರು ಮತ್ತೆ ಮಲ್ಹರ್ ರಾವ್ ಹೋಲ್ಕರ್ ತಮ್ಮ ಮಾವ, ಇವರ ಮಾರ್ಗದರ್ಶನದಲ್ಲಿ ಒಂದು ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ ಅಹಲ್ಯಾಬಾಯಿಯವರದ್ದು. ಅಹಲ್ಯಾಬಾಯಿಯವರು ತಮ್ಮ ಗಂಡನನ್ನ ಚಟಗಳ ಮುಷ್ಟಿಯಿಂದ ಬಿಡಿಸಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಹಲವಾರು ಚಟಗಳ ದಾಸನಾಗಿದ್ದಂತಹ ಅವರ ಪತಿ ಖಾಂಡೇರಾವ್ ಕಾಲಾಂತರದಲ್ಲಿ ಮೃತ್ಯುಗೆ ತುತ್ತಾಗ್ತಾರೆ. ಅಂದ್ರೆ ಅಹಲ್ಯಾಬಾಯಿಯವರಿಗೆ 29 ವರ್ಷ ಇರುವಾಗ್ಲೇನೆ ಖಾಂಡೇರಾವ್ ಅವರ ಮೃತ್ಯು ಆಗುತ್ತೆ. ಅಂದ್ರೆ ಅವರ ಪತಿಯ ಮೃತ್ಯು ಆಗೋಗ್ಬಿಡುತ್ತೆ, ಸತ್ತೋಗ್ಬಿಡ್ತಾರೆ. ಇದಾದ ನಂತರದಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ, ಆಡಳಿತದಲ್ಲಿ ಹೆಚ್ಚು ಇನ್ವಾಲ್ವ್ ಆಗಕ್ಕೆ ಶುರು ಆಗ್ತಾರೆ ಅಹಲ್ಯಾಬಾಯಿ. ಮಾವನಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಮಾವನಿಗೆ ಮಲ್ಹರ್ ರಾವ್ ರವರಿಗೆ ಜೊತೆಯಾಗಿ ನಿಂತು ಆಡಳಿತವನ್ನು ನಡೆಸೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಅಷ್ಟಾಗಿ ಮುಂದೆ ಬರೋದಕ್ಕೆ ಪ್ರೋತ್ಸಾಹ ಕೊಡದೇ ಇದ್ದಂಥ ಕಾಲದಲ್ಲಿ ತನ್ನ ಗಂಡ ಸತ್ತಾಗ ನಾನು ಕೂಡ ಗಂಡನ ಚಿತೆಗೆ ಹಾರಿ ಸತಿ ಪದ್ಧತಿಯನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳುವಾಗ ಮಾವನವರು ಮಲ್ಹರ್ ರಾವ್ ರವರು, ಬೇಡ, ನೀನು ನನ್ನ ಮಗನಿಗೆ ಸಮಾನ, ನನ್ನ ಆಡಳಿತದಲ್ಲಿ ನೀನು ಕೈ ಜೋಡಿಸು, ಬಾ ನನ್ನ ಜೊತೆ ನಿಂತು ನಮ್ಮ ರಾಜ್ಯವನ್ನು ನಾವು ಕಾಪಾಡೋಣ ಅನ್ನೋ ರೀತಿಯಲ್ಲಿ ಉತ್ಸಾಹ ಕೊಡ್ತಾರೆ. ಸೊ ಒಂದು ವ್ಯಕ್ತಿ ಶಕ್ತಿಯಾಗಿ ಬೆಳೆಯೋದಕ್ಕೆ ತಮ್ಮ ಪ್ರಯತ್ನ ಅಷ್ಟೇ ಅಲ್ಲದೆ ತಮ್ಮ ಸುತ್ತಮುತ್ತ ಇರುವಂಥವರ ಸಹಕಾರ ಕೂಡ ಇರುತ್ತೆ. ಮಾವನವರ ಪ್ರೋತ್ಸಾಹ, ಅತ್ತೆಯವರ ಸಾಂತ್ವನ, ಇವೆಲ್ಲದರ ಮಧ್ಯದಲ್ಲಿ ಅಹಲ್ಯಾಬಾಯಿಯವರು ಬೆಳೀತಾ ಹೋಗ್ತಾರೆ. ಮಾವನವರು ಪರಾಕ್ರಮಿಗಳು, ಅವರು ಬೇಕಾದಷ್ಟು ಹೋರಾಟಗಳು, ಬೇಕಾದಷ್ಟು ಕಾನ್ಕ್ವೆಸ್ಟ್ಗಳು, ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನೋದಕ್ಕೆಲ್ಲ ಅದು ಪ್ರಯತ್ನಗಳು ನಡೀತಾನೆ ಹೋಗುತ್ತೆ. ಮಾವನವರ ಮೃತ್ಯುವಿನ ನಂತರ, ಮಾವನವರ ಕಾಲಾನಂತರದಲ್ಲಿ ತಮ್ಮ ಮಗನನ್ನ ಅಧಿಕಾರಕ್ಕೆ ತರ್ತಾರೆ. ಮಗನ ಅಧಿಕಾರ ನಡ್ಕೊಳ್ತಾ ಹೋಗುತ್ತೆ, ಮಗನ ಅಧಿಕಾರ ನಡೆಯುತ್ತೆ. ಮಗನು ಕೂಡ ಕಾಲಾಂತರದಲ್ಲಿ ಮೃತ್ಯುವಿಗೆ ಆಹುತಿಯಾಗ್ತಾನೆ. ಮಗನ ಸಾವಿನ ನಂತರದಲ್ಲಿ ಅಧಿಕಾರವನ್ನು ನಡೆಸೋರು ಯಾರು ಅನ್ನುವಂಥ ಸಮಸ್ಯೆ ಬಂದಾಗ ಅಹಲ್ಯಾಬಾಯಿಯವರು ತಾವೇ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ತಾವೇ ಅಧಿಕಾರವನ್ನು ಸ್ವೀಕಾರ ಮಾಡಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ, ಮಲ್ಹರ್ ರಾವ್ ರವರಿಗೆ 4 ಜನ ಪತ್ನಿಯರು ಇರ್ತಾರೆ. ಅವರ ಸಾಕು ಮಗ ಒಬ್ಬ ಇರ್ತಾರೆ, ತುಕೋಜಿ ಹೋಲ್ಕರ್ ಅಂತ.
ಸಾಕು ಮಗ, ದತ್ತು ಪುತ್ರ ಅಂತ ಕೆಲವರು ಹೇಳ್ತಾರೆ, ಆದರೆ ದತ್ತು ತಗೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳ ಆಧಾರ ಇಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಆದರೆ ಅವರ ಸಾಕು ಪುತ್ರ, ಪರಾಕ್ರಮಿ, ಸೈನ್ಯವನ್ನ ನಿಭಾಯಿಸ್ತಾ ಇರುವಂತಹ ವ್ಯಕ್ತಿ ತುಕೋಜಿ ಹೋಲ್ಕರ್. ಸೊ ಈಗ ಅಹಲ್ಯಾಬಾಯಿ ಹೋಲ್ಕರ್ ಆಡಳಿತಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಇವರ ಜೊತೆಗೆ ಸಪೋರ್ಟ್ ಆಗಿ ನಿಲ್ಲೋದು ತುಕೋಜಿ ಹೋಲ್ಕರ್, ಅಂದ್ರೆ ತಮ್ಮ ಮಾವನವರ ಸಾಕು ಪುತ್ರ. ಇವರಿಬ್ಬರ ಆಡಳಿತದಲ್ಲಿ ನಡ್ಕೊಳ್ತಾ ಹೋಗುತ್ತೆ. ಸೊ ಈಗ ಅಧಿಕಾರದಲ್ಲಿ ಒಂದು ಹೆಣ್ಣಿದ್ದಾಳೆ ಅಂತ ಆದಾಗ ಅಧಿಕಾರವನ್ನ ಸುಲಭವಾಗಿ ಕಸಿದುಕೊಳ್ಬಹುದು ಅನ್ನುವಂಥ ಪ್ರಯತ್ನಗಳು ನಡೀತವೆ. ಅಧಿಕಾರವನ್ನ ಕಿತ್ಕೊಂಡು ಬಿಡ್ಬೇಕು ಇವ್ರ ಕೈಯಿಂದ ಅಂತ ರಘುನಾಥ ರಾವ್ ಪೇಶ್ವಾ ಬಾಜಿರಾವ್ ಪೇಶ್ವರವರ ಮಗ, ನಾನಾ ಸಾಹೇಬ್ ಪೇಶ್ವರವರ ತಮ್ಮ. ರಘುನಾಥ ರಾವ್ ಪೇಶ್ವಾ ಒಂದು ಪ್ರಯತ್ನ ಮಾಡಬೇಕು, ಈ ಹೋಲ್ಕರ್ ರಾಜ್ಯವನ್ನ ನಾವು ನಮ್ಮ ಕಂಟ್ರೋಲ್ ತಗೊಂಡ್ಬಿಡ್ಬೇಕು ಅನ್ನೋ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ತಿಳಿದಂತ ಅಹಲ್ಯಾಬಾಯಿ ಹೋಲ್ಕರ್ ಅವರು ಒಂದು ಹೆಣ್ಣು ಮಕ್ಕಳ ಸೈನ್ಯವನ್ನ ತಯಾರು ಮಾಡ್ತಾರೆ. ಹೆಂಗಸರ ಸೈನ್ಯ, ಅವರಿಗೆ ಶಸ್ತ್ರಾಭ್ಯಾಸವನ್ನ ಮಾಡಿಸಿ ಯುದ್ಧಕ್ಕೆ ಬಂದರೆ ರಘುನಾಥ ರಾವ್ ಪೇಶ್ವಾ ಏನಾದರೂ ಅವರ ಸೈನ್ಯವನ್ನ ತಗೊಂಡು ನಮ್ಮ ಜೊತೆಗೆ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದರೆ ಹೆಣ್ಣು ಮಕ್ಕಳ ಸೈನ್ಯದಿಂದ ಅವರನ್ನು ಎದುರಿಸ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಂಥ ಮಹಾನ್ ಪ್ರಯೋಗ ಇದು! ಹೆಣ್ಣು ಮಕ್ಕಳನ್ನ ಸೇರಿಸಿ ಅವರುಗಳ ಕೈಯಲ್ಲಿ ಶಸ್ತ್ರವನ್ನ ಕೊಟ್ಟು ಅಭ್ಯಾಸ ಮಾಡಿಸಿ ಧೈರ್ಯ ತುಂಬಿ ಒಂದು ಸುಸಜ್ಜಿತವಾದ ತರಬೇತಿ ಹೊಂದಿರುವಂತಹ ಸೈನ್ಯದ ವಿರುದ್ಧ ನಿಂತು ಹೋರಾಡಬಹುದು ಅನ್ನುವಂಥ ಉತ್ಸಾಹ ತುಂಬಬೇಕು ಅಂತಂದ್ರೆ ಅಹಲ್ಯಾಬಾಯಿ ಅವರಲ್ಲಿ ಎಂಥ ಶಕ್ತಿ ಇರಬೇಕು. ಆ ಶಕ್ತಿಯ ಪ್ರಯೋಗ ಈ ಹೆಣ್ಣು ಮಕ್ಕಳಲ್ಲಿ ಧೈರ್ಯದ ಜಾಗೃತಿಯನ್ನ ಮಾಡುತ್ತೆ. ಆ ಧೈರ್ಯದಿಂದ ಇವರೆಲ್ಲ ನಿಂತಿರುವಾಗ ರಘುನಾಥ ರಾವ್ ಅವರಿಗೆ ಇವರೊಂದು ಪತ್ರ ಬರೀತಾರೆ. ನೀವು ನಮ್ಮ ರಾಜ್ಯವನ್ನ ಆಕ್ರಮಣ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತಾಗಿದೆ. ನೀವು ಬನ್ನಿ, ನದಿಯನ್ನ ದಾಟಿ ನೀವು ಈ ಕಡೆ ಬರ್ತಿದ್ದಂಗೆ ನಿಮ್ಮ ಎದುರಿಗೆ ನಿಲ್ಲೋದು ನನ್ನ ಹೆಣ್ಣು ಮಕ್ಕಳ ಸೈನ್ಯ. ನನ್ನ ಹೆಣ್ಣು ಮಕ್ಕಳ ಸೈನ್ಯ ನಿಮ್ಮ ಎದುರಿಗೆ ನಿಂತು ಹೋರಾಟ ಮಾಡಿ ಸೋತ್ರೂ ಕೂಡ ನಮಗೆ ಏನು ಕಳ್ಕೊಳ್ಳೋದಿಲ್ಲ. ಆದರೆ ನೀವೇನಾದರೂ ಸೋತೋದ್ರೆ ನಿಮಗೆ ಜನ್ಮ ಪೂರ್ತಿ ಅಳಿಸಕ್ಕಾಗದೆ ಇರುವಂಥ ಕಳಂಕ ಹತ್ತುತ್ತೆ ಅಂತ ರಘುನಾಥ ರಾವ್ ಅವರು ಹೇಳ್ತಾರೆ. ಅವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ಇಲ್ಲಿ ಅಹಲ್ಯಾಬಾಯಿ ಅಂತ ಒಂದು ಹೆಣ್ಣು ಅಬಲೆ ರಾಜ್ಯ ನಡೆಸ್ತಾ ಇದ್ದಾಳೆ, ಹೋಗಿ ನಾವು ಅದನ್ನ ತಗೊಂಡ್ಬಿಡ್ಬೋದು ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ, ಅವನಿಗೆ ಹೇಳ್ತಾರೆ ರಘುನಾಥ ರಾಯರು, ಏನಪ್ಪ ಅಬಲೆ ಅಂತ ಹೇಳ್ತೀಯ, ಇದು ಅಬಲೆ ಆಡೋ ಮಾತಾ, ಇದು ಒಂದು ಸಿಂಹಿಣಿಯ ಮಾತಿನಂತಿದೆ ಇದು. ಈ ಒಂದು ಇಷ್ಟು ಒಂದು ಆವೇಶ, ಧೈರ್ಯ, ಸ್ಥೈರ್ಯ, ಶೌರ್ಯ ಇರುವಂತಹ ಸಿಂಹಿಣಿಯ ಮುಂದೆ ನಾವು ಹೋಗಿ ನಿಂತರೆ ನಾವೇ ಅವಮಾನ ಅನುಭವಿಸ್ತೀವಿ, ಬೇಡ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ರಘುನಾಥ ರಾಯರು ಒಂದು ಫ್ರೆಂಡ್ಲಿ ವಿಸಿಟ್ ಮಾಡ್ತಾರೆ. ಒಂದು ಯೋಗಕ್ಷೇಮ ವಿಚಾರಿಸೋಕ್ಕೋಸ್ಕರ ಅಂತ ಹೋಲ್ಕರ್ ಕುಟುಂಬಕ್ಕೆ ಬಂದು ಅಹಲ್ಯಾಬಾಯಿ ಅವರ ಜೊತೆಗೆ ಸಂಬಂಧವನ್ನ ಸರಿ ಮಾಡಿಕೊಳ್ತಾರೆ. ಅಂದ್ರೆ ಒಂದು ಸುಸಜ್ಜಿತ ಸೈನ್ಯವನ್ನ ಕಟ್ಟಿಕೊಂಡು ಬಂದು ಆಕ್ರಮಣ ಮಾಡಿ ತಗೊಳ್ಬೇಕು ಅವರ ರಾಜ್ಯವನ್ನ ಅಂತ ಪ್ರಯತ್ನ ಮಾಡುವಂತ ಯೋಚನೆ ಮಾಡ್ತಿರುವಾಗ್ಲೇನೆ ಅದಕ್ಕೆ ವಿರುದ್ಧವಾಗಿ ತಂತ್ರಗಾರಿಕೆಯನ್ನ ಮಾಡಿ ಶೌರ್ಯದಿಂದ ಇವರು ಒಂದು ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟಿ ಎದುರಿಗೆ ನಿಲ್ಲಬೇಕು ಅನ್ನುವಂಥ ಶಕ್ತಿ ಇದೆಯಲ್ಲ, ಯಾವ ರಾಜತಾಂತ್ರಿಕ ವಿಶೇಷಜ್ಞರಿಗೆ, ಅಂದ್ರೆ ಯಾವ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್, ಯಾವ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ಗೆ ಕಡಿಮೆ ಇದೆ ಇದು. ಇದು ಒಂದು ಬಹಳ ಮುಖ್ಯವಾದ ಘಟ್ಟ. ಇದಷ್ಟೇ ಅಲ್ಲ, ಶೌರ್ಯ ಅಷ್ಟೇ ಅಲ್ಲ, ಅವರ ರಾಜ್ಯದಲ್ಲಿರುವಂತಹ ಜನಗಳಿಗೆ ಬೇಕಾಗಿರುವಂತಹ ಬೇಕಾದಷ್ಟು ಸೌಲಭ್ಯಗಳನ್ನು ಮಾಡ್ತಾರೆ. ಪ್ರವಾಸಿಗರು ಹೋಗುವಾಗ ಅವ್ರಿಗೆ ಬೇಕಾಗಿರುವಂತಹ ಧರ್ಮಛತ್ರಗಳು, ಬಡವರಿಗೆ ಬೇಕಾಗಿರುವಂತಹ ಅನ್ನದಾನ ಛತ್ರಗಳು, ದೇವಸ್ಥಾನಗಳ ಜೀರ್ಣೋದ್ಧಾರ, ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ನಮ್ಮ ಕಾಶಿ ವಿಶ್ವನಾಥನ ಮಂದಿರವನ್ನ, ಔರಂಗಜೇಬ ನಾಶ ಮಾಡಿದ್ದಂತಹ ಕಾಶಿ ವಿಶ್ವನಾಥನ ಮಂದಿರವನ್ನ ಪುನರುತ್ಥಾನ ಮಾಡಬೇಕು ಅಂತ ಮತ್ತೆ ಅದನ್ನ ನಾಶ ಆಗಿರೋ ಮಂದಿರವನ್ನ ಕಟ್ಟಿ ನಿಲ್ಲಿಸ್ತಾರೆ. ಅವತ್ತು ಅಹಲ್ಯಾಬಾಯಿ ಹೋಲ್ಕರ್ ರವರು, ಮಾತೆ ಅಹಲ್ಯಾಬಾಯಿ ಹೋಲ್ಕರ್ ರವರು ಈ ಪ್ರಯತ್ನ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಮತ್ತೆ ಜೀರ್ಣೋದ್ಧಾರ ಮಾಡೋದಕ್ಕೆ ನಮ್ಮ ಕಾಶಿ ವಿಶ್ವನಾಥನ ಮಂದಿರ ಇವತ್ತಿರುವಂಥ ರೂಪದಲ್ಲಿ ಇರ್ತಿರ್ಲಿಲ್ಲ. ಇವತ್ತು ನಾವು ಕಾಶಿ ವಿಶ್ವನಾಥನ ಮಂದಿರದಲ್ಲಿ ವಿಶ್ವನಾಥನ ದರ್ಶನ ಮಾಡ್ತೀವಿ, ಮತ್ತೆ ಜ್ಯೋತಿರ್ಲಿಂಗದ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಅಥವಾ ಮುಖ್ಯವಾದ ಕಾರಣಗಳಲ್ಲಿ ಒಬ್ಬರಾದವರು ಅಹಲ್ಯಾಬಾಯಿ ಹೋಲ್ಕರ್ ಅವರು. ಸೊ ಇದೆಲ್ಲದರ ಮಧ್ಯದಲ್ಲಿ ಜನಗಳು ಸುಭಿಕ್ಷವಾಗಿ ಜೀವನ ಮಾಡಬೇಕು, ಶಾಂತಿಯಿಂದ ಜೀವನ ಮಾಡಬೇಕು ಅನ್ನೋದಕ್ಕೂ ಕೂಡ ಅವರು ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನ ತರ್ತಾರೆ. ಸತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಅದರ ವಿರುದ್ಧವಾಗಿ ಬುದ್ಧಿವಾದ ಹೇಳ್ತಾರೆ. ಸುಮಾರು ಹೆಣ್ಣು ಮಕ್ಕಳನ್ನ ಅದರ ಮುಷ್ಟಿಯಿಂದ ಕಾಪಾಡ್ತಾರೆ. ಅದರಲ್ಲಿ ತಮ್ಮ ಮಗಳೂ ಕೂಡ, ತಮ್ಮ ಮಗಳು ಯುಕ್ತ ಗಂಡನ ಸಾವಿನ ನಂತರ ಸತಿ ಪದ್ಧತಿಯನ್ನ ಸ್ವೀಕಾರ ಮಾಡಿ ಗಂಡನ ಚಿತೆಗೆ ಹಾರಬೇಕು ಅನ್ನೋ ಪ್ರಯತ್ನ ಮಾಡುವಂತ ಕಾಲದಲ್ಲಿ ಇವರು ಅದನ್ನ ತಡಿತಾರೆ. ಈ ರೀತಿ ಒಂದು ಆಯಾಮದಲ್ಲ, ಅಹಲ್ಯಾಬಾಯಿ ಹೋಲ್ಕರ್ ರವರು ಒಂದು ಕುಟುಂಬದ ಸೊಸೆಯಾಗಿ ಆ ಮನೆಯಲ್ಲಿ ನಡೀತಾ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಕುಟುಂಬವನ್ನ ಒಟ್ಟಾಗಿಟ್ಟದ್ದು,
ಮಲ್ಹರ್ ರಾವ್ ಹೋಲ್ಕರ್ ರವರ ದತ್ತುಪುತ್ರ ಅಥವಾ ಸಾಕು ಮಗ ತುಕೋಜಿ ಹೋಲ್ಕರನಿಗೂ ಕೂಡ ತನ್ನ ಸ್ಥಾನವನ್ನು ಕೊಟ್ಟಿದ್ದು. ಆದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಹಲ್ಯಾಬಾಯಿಗೂ ತುಕೋಜಿ ಹೋಲ್ಕರ್ಗೂ ಮಧ್ಯದಲ್ಲಿ ಸ್ವಲ್ಪ ಸಂಘರ್ಷಗಳಾಗತ್ತೆ. ಆ ಸಂಘರ್ಷಗಳೇನು, ಅದರಿಂದ ಏನು ಪರಿಣಾಮಗಳಾಯಿತು ಅನ್ನೋದನ್ನು ಮುಂದೆ ಹೇಳ್ತೀನಿ. ಆದರೆ ಎಲ್ಲದನ್ನ ಒಟ್ಟಾಗಿಟ್ಟು ಯಾವಾಗ ಒಂದು ಅಬಲೆ ಹೆಣ್ಣು ಅವಳಿಗೆ ಅಧಿಕಾರ ನಡೆಸೋದಕ್ಕಾಗೋದಿಲ್ಲ ಅನ್ನುವಂಥ ಮನಸ್ಥಿತಿಗಳಿರ್ತಿತ್ತು, ಅಂಥ ಕಾಲದಲ್ಲಿ ತಾನು ಒಬ್ಬ ಏಬಲ್ ಅಡ್ಮಿನಿಸ್ಟ್ರೇಟರ್ ಆಗಿ, ಒಂದು ಸಶಕ್ತ ಆಡಳಿತಾಧಿಕಾರಿಯಾಗಿ ಆಡಳಿತವನ್ನು ನಡೆಸಿ ರಾಜ್ಯವನ್ನು ಕಾಪಾಡಿದ್ದು, ತಮ್ಮ ವಿರುದ್ಧ ಎದ್ದು ಬಂದಂತಹ ಸೈನ್ಯವನ್ನ ಗೆಲ್ಲೋದಕ್ಕೆ ಮಾಡಿದಂತಹ ತಂತ್ರಗಾರಿಕೆ, ಜನಗಳ ಯೋಗಕ್ಷೇಮಕ್ಕೋಸ್ಕರ ಮಾಡಿದಂತಹ ಸವಲತ್ತುಗಳು, ಸಮಸ್ಯೆಗಳನ್ನು ಬಗೆಹರಿಸಿದಂತಹ ರೀತಿ, ಧರ್ಮದ ಕಾರ್ಯಗಳು, ಧರ್ಮದ ಬಗ್ಗೆ ಅವರಿಗಿದ್ದಂಥ ನಿಷ್ಠೆ, ಬದ್ಧತೆ, ಇವೆಲ್ಲದನ್ನ ನೋಡಿದಾಗ ಎಲ್ಲ ಆಯಾಮಗಳಲ್ಲೂ ಇಂಥ ಒಂದು ಸಮಸ್ಯೆ ಬಂದರೆ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಹೆಣ್ಣಿಗೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನದ್ದಾಗಿ ಇದನ್ನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಅಲ್ಲ ಅನ್ನೋ ಮಟ್ಟದಲ್ಲಿ ಮಾಡಿ ಮೆಟ್ಟಿ ನಿಲ್ತಾರಲ್ಲ, ಇದು ಅಹಲ್ಯಾಬಾಯಿ ಹೋಲ್ಕರ್ರನ್ನ ಕೇವಲ ಒಂದು ವ್ಯಕ್ತಿಯಾಗಷ್ಟೇ ಅಲ್ಲ, ವ್ಯಕ್ತಿತ್ವವಾಗಷ್ಟೇ ಅಲ್ಲ, ಒಂದು ಮಹಾನ್ ಶಕ್ತಿಯಾಗಿ ಬೆಳೆಸಿ ನಿಲ್ಲಿಸ್ಬಿಡುತ್ತೆ. ದುರ್ದೈವ ಅಂತಂದ್ರೆ ಇತಿಹಾಸದ ಪುಟಗಳಲ್ಲಿ, ನಮ್ಮ ನಿತ್ಯದ ಜೀವನದ ಇತಿಹಾಸದ ಪಾಠಗಳಲ್ಲಿ ಇಂತಹ ಪ್ರೇರಣೆ ಕೊಡುವಂತಹ ಒಂದು ಅದ್ಭುತ ಶಕ್ತಿ, ಮಹಾಮಾತೆ, ಕರ್ಮಯೋಗಿಣಿ, ರಾಜಮಾತೆ, ಮಹಾರಾಣಿ ಅಹಲ್ಯಾಬಾಯಿಯವರ ಜೀವನದ ಚರಿತ್ರೆಯನ್ನ ನಾವು ಎಲ್ಲಾ ಮಕ್ಕಳು ಕಲಿಯೋ ರೀತಿ ಮಾಡಿಲ್ವಲ್ಲ ಇಷ್ಟು ವರ್ಷಗಳು ಅನ್ನೋದೇ ದುರ್ದೈವ.